ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅವರು ಅಭಿಮಾನಿಗಳ ಪಾಲಿನ ಯಜಮಾನ, ಕನ್ನಡ ಚಿತ್ರರಂಗದ ದಿಗ್ಗಜ ನಟ. ಅವರ ಸಮಾಧಿ ವಿಚಾರದ ಸುತ್ತ ಅನೇಕ ವರ್ಷಗಳಿಂದ ಚರ್ಚೆ ನಡೀತಲೇ ಇತ್ತು. ಇದೀಗ ಏಕಾಏಕಿ ಆ ಸಮಾಧಿಯನ್ನ ತೆರವು ಮಾಡಲಾಗಿದೆ. ಫ್ಯಾನ್ಸ್ ಆಕ್ರೋಶ ಹೊರಹಾಕಿದ್ದಾರೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗ ಕಂಡ ಅಪರೂಪದ ನಾಯಕ ನಟ. ಅಭಿಮಾನಿಗಳ ಪಾಲಿಗೆ ಸದಾ ದಾದ. ಹಾಯಾಗಿರೋಕೆ ಅಂಗೈಯಗಲ ಜಾಗ ಸಾಕು ಅಂತಿದ್ದ ವಿಷ್ಣುರ ಸಮಾಧಿಯೇ ಈಗ ಕುರುಹು ಇಲ್ಲದಂತಾಗಿದೆ. ಹೌದು, ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಸಮಾಧಿ ಇತ್ತು. ಇಲ್ಲೇ ಸ್ಮಾರಕ ನಿರ್ಮಿಸಬೇಕು ಅನ್ನೋದು ಅಭಿಮಾನಿಗಳ ಬಹುದಿನದ ಕನಸಾಗಿತ್ತು. ಆದ್ರೆ ಈ ಜಾಗ ಬಾಲಣ್ಣ ಅನ್ನೋರಿಗೆ ಸೇರಿತು. ಅಭಿಮಾನಿಗಳು ಹಾಗೂ ಬಾಲಣ್ಣ ಕುಟುಂಬದ ನಡುವಿನ ಕಿತ್ತಾಟ ಕೋರ್ಟ್ ಮೆಟ್ಟಿಲನ್ನು ಏರಿತು. ಆಗ ಹೈಕೋರ್ಟ್ ಬಾಲಣ್ಣ ಕುಟುಂಬ ಅಥವಾ ಸರ್ಕಾರ ಒಪ್ಪಿದ್ರೆ ಜಾಗ ಕೊಡಬಹುದು ಅಂತ ಹೇಳಿತ್ತು. ಆದ್ರೀಗ ರಾತ್ರೋರಾತ್ರಿ ವಿಷ್ಣುವರ್ಧನ್ ಸಮಾಧಿ ತೆರವು ಮಾಡಲಾಗಿದೆ. ಇಲ್ಲಿ ಸಮಾಧಿ ಇತ್ತೆಂಬ ಸಣ್ಣ ಕುರುಹು ಇಲ್ಲದಂತಾಗಿದೆ. ಒಂದು ಕುಡಿಯನ್ನ ಇವತ್ತು ನೆಲಸಮ ಮಾಡಿದಾರಲ್ಲ, ಆ ಜಾಗ ನನ್ನ ಯಜಮಾನರು ಮಲಗಿದಂತಹ ಜಾಗ. ವಿಷ್ಣು ಸಮಾಧಿ ತೆರವು ಸುದ್ದಿ ತಿಳಿಯುತ್ತಿದ್ದಂತೆ ಆಕ್ರೋಶಗೊಂಡ ಫ್ಯಾನ್ಸ್ ಅಭಿಮಾನ್ ಸ್ಟುಡಿಯೋದ ಎದುರು ಪ್ರತಿಭಟಿಸಿದ್ರು. ಈ ಬೆನ್ನಲ್ಲೇ ಸ್ಥಳಕ್ಕೆ ಭೇಟಿ ನೀಡಿದ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ನರಸಿಂಹಲು ನ್ಯಾಯಾಲಯದ ಆದೇಶ ಪರಿಶೀಲಿಸಿ ಮುಂದಿನ ನಿರ್ಧಾರ ಕೈಗೊಳ್ಳೋದಾಗಿ ಹೇಳಿದ್ದಾರೆ. ಇದೇನಾಗಿದೆ ಅಂದ್ರೆ ಕೋರ್ಟ್ ಎಲ್ಲಿತ್ತು, ನ್ಯಾಯಾಲಯದಲ್ಲಿ ಇರ್ಬೇಕಾದ್ರೆ ನಾವು ಯಾವುದಕ್ಕೂ ಮಧ್ಯ ಪ್ರವೇಶ ಆಗಬಾರ್ದು. ಜೊತೆಗೆ ಅವ್ರು ಏನೇ ಆರ್ಡರ್ ಮಾಡಿದ್ರು, ಅವ್ರು ಏನಾರ ಒಂದು ಆದೇಶ ಮಾಡಿದಾಗ ಅದನ್ನ ಗೌರವಿಸುವುದು ನಮ್ಮ ಧರ್ಮ. ಎಲ್ಲರಿಗೂ ಗೊತ್ತಿಲ್ಲದೇನೆ ಏನು ಕೋರ್ಟಿಂದ ಆರ್ಡರ್ ಇಲ್ದೇನೆ ಮಾಡಿದ್ರೆ ಅದ್ರ ತಕ್ಕ ಏನು ಮಾಡ್ಬೇಕು ಅನ್ನೋದು ನಾನು ಇಷ್ಟಲ್ಲೇ ಮತ್ತೆ ಒಂದು ಪ್ರೆಸ್ ಮೀಟ್ ಕರೆದು. ಅದೇನೇ ಇರಲಿ, ಅಭಿಮಾನ್ ಸ್ಟುಡಿಯೋ ವಿಷ್ಣು ಸ್ಮಾರಕ ಸ್ಥಳದೊಂದಿಗೆ ಅಭಿಮಾನಿಗಳಿಗೆ ಭಾವನಾತ್ಮಕ ನಂಟಿತ್ತು. ಇದೀಗ ಬೆಂಗಳೂರಿನಲ್ಲಿ ವಿಷ್ಣು ಸ್ಮಾರಕ ನೆಲಸಮವಾಗಿದ್ದು ಅಭಿಮಾನಿಗಳ ಸ್ಮಾರಕದ ಕನಸು ಮರೀಚಿಕೆಯಾಗಿದೆ. ಶಿವಪ್ರಸಾದ್, TV9 ಬೆಂಗಳೂರು.